ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ ಆಗಿ ಉಪ್ಪಿಟ್ಟನ್ನ ಮಾಡೋದು ಹೇಗೆ ಅಂತ ನೋಡೋಣ. ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ 2 ಕಪ್ನಷ್ಟು ಬಾಂಬೆ ರವೆ ಅಥವಾ ಈ ಲೋಕಲ್ ರವೆ ಅಂತ ಏನು ಕರೀತಾರೆ ಅದನ್ನು ತೊಗೊಂಡಿದ್ದೀನಿ. 1 ಕಪ್ ರವೆಗೆ 2.5 ಕಪ್ನಷ್ಟು ನೀರು ಹಾಕೊಳ್ಳಿ. ಸೊ 2 ಕಪ್ ರವೆಗೆ ನಾನು 5 ಕಪ್ನಷ್ಟು ನೀರು ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ ಒಂದು 3 ಈ ರೀತಿ ದಪ್ಪದಾಗಿ ಹಚ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, 1/4 ಚಮಚ ಚಕ್ಕೆ ಪುಡಿ, ಮನೆಯಲ್ಲಿದ್ದರೆ ಹಾಕೊಳ್ಳಿ, ರುಚಿಯಾಗಿರುತ್ತೆ. 7ರಿಂದ 8 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಅಥವಾ ಚಿಕ್ಕದಾದರೆ 1 ಟೊಮೆಟೊ ಹಾಕೊಳ್ಳಿ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ಕಾಯಿ ತುರಿ, 1/4 ಕಪ್ನಷ್ಟು ಕಾಯಿ ತುರಿ, ಎಣ್ಣೆ 3 ಟೇಬಲ್ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ಗೆ ಇಟ್ಟುಬಿಟ್ಟು ಇದಕ್ಕೆ ರವೆ ಹಾಕ್ಕೊಳ್ಳಿ. ರವೆನ ಹಾಕ್ಕೊಂಡು ಒಂದು 6ರಿಂದ 8 ನಿಮಿಷ ಹುರ್ಕೋಬೇಕು. ಇದು ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಹುರ್ಕೋಬೇಕು. ನೀವು ಅಂಗಡಿಯಿಂದ ತಂದ ತಕ್ಷಣ ರವೆನ ಕ್ಲೀನ್ ಮಾಡಿಬಿಟ್ಟು ಜರಡಿ ಹಿಡಿದ್ಬಿಟ್ಟು ಈ ರೀತಿ ಹುರಿದಿಡೋದ್ರಿಂದ ಹುಳುನು ಹತ್ತಲ್ಲ ರವೆಗೆ. ಮತ್ತು ಯಾವಾಗ ಬೇಕಾವಾಗ ಇನ್ಸ್ಟೆಂಟಾಗಿ ಉಪ್ಪಿಟ್ಟು ಮಾಡ್ಕೋಬೋದು. ಒಂದು 10-15 ನಿಮಿಷದಲ್ಲಿ ಉಪ್ಪಿಟ್ಟು ಮಾಡ್ಕೋಬೋದು. ಇದು ಒಂದು 5-6 ನಿಮಿಷ ಆದಮೇಲೆ ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡಿ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೀವು ಮುಂಚೆ ಹುರಿದಿಟ್ಟಿದ್ರೂ ಅಷ್ಟೇ, ಯಾವಾಗ ಉಪ್ಪಿಟ್ಟು ಮಾಡ್ತೀರಾ ಆವಾಗ ಸ್ವಲ್ಪ ರವೆನ ಬೆಚ್ಚಗೆ ಮಾಡಿಬಿಟ್ಟು ಈ ರೀತಿ ಎಣ್ಣೆ ಹಾಕ್ಬಿಟ್ಟು ಹುರಿಯೋದ್ರಿಂದ ಉಪ್ಪಿಟ್ಟು ಸಾಫ್ಟಾಗುತ್ತೆ. ಸ್ವಲ್ಪ 1 ನಿಮಿಷ ಈ ರೀತಿ ಹುರಿದ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಈ ರೀತಿ ಈ ಲಮ್ಸ್ ಎಲ್ಲ ಹೋಗೋವರೆಗೂ 1-1.5 ನಿಮಿಷದವರೆಗೂ ಹುರಿದ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲೇ ಒಂದು ಯಾವ ಪಾತ್ರೆಯಲ್ಲಿ ಉಪ್ಪಿಟ್ಟು ಮಾಡ್ತೀರಾ ಆ ಪಾತ್ರೆನ ಕಾಯಕ್ಕೆ ಇಟ್ಕೊಳ್ಳಿ. ಇನ್ನೊಂದು ಕಡೆ ಬಿಸಿನೀರನ್ನ ಕಾಯಕ್ಕೆ ಇಟ್ಕೊಳ್ಳಿ, ಬೇಗ ಆಗುತ್ತೆ. ಈ ಪಾತ್ರೆಯಲ್ಲಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಡಲೆಬೇಳೆ ಉದ್ದಿನಬೇಳೆ. ಈ ರೀತಿ ಕಲರ್ ಚೇಂಜ್ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಹುರ್ಕೊಂಡ್ಮೇಲೆ ಈರುಳ್ಳಿನೂ ಹಾಕ್ಕೊಂಡು ಹುರ್ಕೊಳ್ಳಿ. ಈರುಳ್ಳಿನ ಉಪ್ಪಿಟ್ಟಿಗೆ ತುಂಬ ಬೇಯಿಸಬಾರ್ದು. ಒಂದು ಲಿಡ್ನ ಕ್ಲೋಸ್ ಮಾಡಿ 1 ನಿಮಿಷ ಅಥವಾ 1-1/4 ನಿಮಿಷದವರೆಗೂ ಹುರಿದ್ರೆ ಸಾಕು. ಈ ರೀತಿ ಸ್ವಲ್ಪ ಮೆತ್ತಗಾದರೆ ಸಾಕು ಈರುಳ್ಳಿ. ತುಂಬ ಕೆಂಪಗಾದರೆ ಅಷ್ಟು ಚೆನ್ನಾಗಾಗಲ್ಲ ಉಪ್ಪಿಟ್ಟು. ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳಿ. ಇದನ್ನು ಅಷ್ಟೇ ಸ್ವಲ್ಪ ಹುರ್ಕೋಬೇಕು. ಇದಕ್ಕೆ ಚಕ್ಕೆ ಪುಡಿ ಹಾಕ್ಕೊಳ್ಳಿ. ಮನೆಯಲ್ಲಿದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಈ ರೀತಿ ಹುರ್ಕೊಂಡು ಇದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು 1 ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಹುರ್ಕೊಳ್ಳಿ. ಈ ರೀತಿ ಇದನ್ನು ಹುರ್ಕೊಂಡ್ಮೇಲೆ ಒಂದು ಕಡೆ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀವಲ್ಲ ಆ ನೀರನ್ನ ಹಾಕ್ಕೋಬೇಕು. ಈ ನೀರನ್ನ ಹಾಕ್ಕೊಂಡು ಫ್ಲೇಮ್ನ ಹೈ ಮಾಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಕುದಿಬೇಕು. ಇದು ಕುದಿಯುವಾಗ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಲೋ ಫ್ಲೇಮ್ನಲ್ಲಿ ಇಟ್ಟುಬಿಟ್ಟೆ ರವೆ ಹಾಕ್ಕೊಳ್ಳಿ. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ತಿರುವಕ್ಕೆ ಹೋಗಬೇಡಿ, ಗಂಟಾಗ್ಬಿಡುತ್ತೆ. ನೀವು ಬನ್ಸಿ ರವೆ ಹಾಕಿದ್ರೆ ಅಷ್ಟು ಗಂಟಾಗಲ್ಲ. ಈ ಬಾಂಬೆ ರವೆ ಹಾಕೋದ್ರಿಂದ ಸ್ವಲ್ಪ ಗಂಟಾಗೋದ್ರಿಂದ ಆದಷ್ಟು ಈ ರೀತಿ ತಿರುತ್ತಾನೇ ಇರಿ. ಸ್ವಲ್ಪ ರವೆ ಬೇಯೋವರೆಗೂ ಈ ರೀತಿ ತಿರುತ್ತಾ ಇರಬೇಕು. ಇದೇ ಕನ್ಸಿಸ್ಟೆನ್ಸಿ ಇರಬೇಕು. ಒಂದೊಂದು ರವೆ ತೀರ ಸಣ್ಣ ಇದ್ದರೆ ನೀರು ಕಡಿಮೆ ತಗೊಳುತ್ತೆ, ರವೆ ದಪ್ಪ ಇದ್ದರೆ ನೀರು ಜಾಸ್ತಿ ತಗೊಳುತ್ತೆ. ನೋಡಿ ರವೆ ಹೇಗಿದೆ ಅಂತ ನೋಡಿ ನೀವು ನೀರಿನ ಕ್ವಾಂಟಿಟಿ ಹಾಕ್ಕೊಳ್ಳಿ. ಈ ರೀತಿ ಚೆನ್ನಾಗಿ 1 ನಿಮಿಷ ತಿರುಗಿಸ್ಬಿಟ್ಟು ಮೇಲ್ಗಡೆ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕೋದ್ರಿಂದ ಉಪ್ಪಿಟ್ಟು ಸಾಫ್ಟಾಗಿರುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ 1 ನಿಮಿಷ ರವೆ ಹಾಕಿದ್ಮೇಲೆ 1 ನಿಮಿಷ ಬಿಟ್ಟು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದು 2ರಿಂದ 3 ನಿಮಿಷ ಅದೇ ಕಾವನಲ್ಲಿ ಬಿಡಿ. ನೋಡಿ, ಕಾವಲ್ಲಿ ಇಟ್ಟ ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ನಿಮಗಿನ್ನೂ ತೆಳುವಾಗಬೇಕು, ಇನ್ನೂ ಸ್ವಲ್ಪ ತೆಳ್ಳಗಿರಬೇಕು ಉಪ್ಪಿಟ್ಟು ಅಂದರೆ ಇನ್ನೊಂದು 1/4 ಕಪ್ನಷ್ಟು ನೀರು ಜಾಸ್ತಿ ಹಾಕ್ಕೋಬೋದು. ಸಾಮಾನ್ಯವಾಗಿ ರೆಗ್ಯುಲರ್ ಆಗಿ ಉಪ್ಪಿಟ್ಟನ್ನ ಪಿಕಲ್ಸ್ ಜೊತೆ ಸರ್ವ್ ಮಾಡ್ಬೋದು. ಏನಾದ್ರು ಅಕೇಶನಲ್ಲಾಗಿ ಮಾಡೋದಿದ್ರೆ ಉಪ್ಪಿಟ್ಟು ಜೊತೆಗೆ ಕೇಸರಿ ಬಾತು ಮತ್ತು ಕಾಯಿ ಚಟ್ನಿ, ಮಿರ್ಚಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಸುಲಭವಾಗಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತೇಳಿ. ನಿಮ್ಮ ಮನೆಯಲ್ಲೂ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.